ದಿಶಾ ಅಚಿಂತ್ಯನ ಒನ್ ಡೇ ಗರ್ಲ್ ಫ್ರೆಂಡ್ ಆಗಿ ಆತ್ರೇಯನ್ ಪಾರ್ಟಿಗ್ ಬಂದಿದ್ಲು. ಅವಳನ್ನ ನೋಡಿ ಆತ್ರೇಯ ಅಚಿಂತ್ಯನ್ ಜೊತೆ ಇರೋದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡು, ಯಾಕಂದ್ರೆ ಅವನೊಬ್ಬ ದೊಡ್ಡ ಪ್ಲೇ ಬಾಯ್ ಅಂತ ದಿಶಾಗೆ ವಾರ್ನ್ ಮಾಡಿದ್ದ. ಅವನ ಮಾತ್ ಕೇಳಿ ಅಚಿಂತ್ಯಗೆ ತುಂಬಾನೇ ಅಸಮಾಧಾನ ಆಯ್ತು. ಅವನು ತನ್ನ ಅಣ್ಣನ್ನ ಡಿಸಪಾಯಿಂಟ್ಮೆಂಟ್ ಇಂದ ನೋಡ್ತಾ, ಇಡೀ ಪ್ರಪಂಚದಲ್ಲಿ ಸ್ವಂತ ತಮ್ಮನ್ನೇ ಈ ತರ ಕ್ರಿಟಿಸೈಸ್ ಮಾಡೋದು ಅಂದ್ರೆ ನೀನೇ ಅನ್ಸುತ್ತೆ ಅಂತ ಹೇಳ್ದ. ಹೌದಲ್ವಾ ಅಂತ ಆತ್ರೇಯ ತಮ್ಮನ್ ಕೆನ್ನೆ ಸವರಿ ನಗಕ್ ಸ್ಟಾರ್ಟ್ ಮಾಡ್ದ. ಆಮೇಲೆ ಮಾತ್ ಕಂಟಿನ್ಯೂ ಮಾಡ್ತಾ, ಹಾಗಾದ್ರೆ ನಂದಿನಿ, ಅಮ್ಯಾಂಡಾ, ನಿತ್ಯ ಕತೆ ಏನು? ನನಗ್ ನೆನ್ಪಿರೋ ಹಾಗೆ ಅವರೆಲ್ಲ ಕೆಲವು ದಿನದ ಹಿಂದೆ ನಿನ್ ಗರ್ಲ್ ಫ್ರೆಂಡ್ಸ್ ಆಗಿದ್ರಲ್ವಾ ಅಂತ ಅಂದ. ಲೋ, ಅದೆಲ್ಲ ಪಾಸ್ಟ್ ಕಣೋ, ನೀನ್ಯಾಕ್ ಅದನ್ನೆಲ್ಲ ಇವಾಗ ಕೆಣಕ್ತಾ ಇದ್ಯಾ? ನಾನಿವಾಗ ಆತರ ಎಲ್ಲ ಮಾಡಲ್ಲಪ್ಪ ಅಂತ ಅಚಿಂತ್ಯ ಹೇಳ್ದ. ಆತ್ರೇಯ ಇಂಟ್ರೆಸ್ಟ್ ಅಲ್ಲಿ ಕೇಳೋ ತರ ತಲೆ ಆಡಿಸ್ತಾ, ಅಫ್ಕೋರ್ಸ್ ನೀವಿಬ್ರು ಲಾಂಗ್ ಟೈಮ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು ಅಂತಾನೆ ನಾನು ವಿಶ್ ಮಾಡೋದು. ಅವಾಗಾದ್ರೂ ಅಪ್ಪ ಅಮ್ಮ ನಿನ್ ಬಗ್ಗೆ ಚಿಂತೆ ಮಾಡೋದು ತಪ್ಪತ್ತೆ ಅಂತ ಹೇಳ್ದ. ದಿಶಾ ಅವರಿಬ್ರು ಮಾತುಗಳನ್ನ ಕ್ಯೂರಿಯಸ್ ಆಗಿ ಕೇಳಿಸ್ಕೊತಾ ಇದ್ಲು. ಅವಳ ಕಣ್ಣೋಟ ಕಂಪ್ಲೀಟ್ ಆಗಿ ಆತ್ರೇಯನ್ ಮೇಲೆ ಇತ್ತು. ಅಷ್ಟ್ರಲ್ಲಿ ಅಚಿಂತ್ಯ ಮಾತಾಡ್ತಾ, ಅವ್ನ್ ನಿಜವಾಗ್ಲೂ ನಮ್ಮ ಅಣ್ಣನೇ, ಆದ್ರೆ ನೀನ್ಯಾಕೆ ಅವನನ್ನೇ ನೋಡ್ತಾ ಇದ್ಯಾ? ಅವ್ನ್ ನನ್ಗಿಂತ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಪವರ್ಫುಲ್ ಇದ್ದಾನೆ ಅನ್ನೋದ್ ಬಿಟ್ರೆ ನನ್ಗಿಂತ ನೋಡಕ್ಕೇನೋ ಬೆಟರ್ ಇಲ್ಲ ಅಲ್ವಾ ಅಂತ ಅಂದ. ಅವನ ಮಾತ್ ಕೇಳಿ ದಿಶಾ ಮತ್ತೆ ರಿಯಾಲಿಟಿಗೆ ಬಂದ್ಲು. ಅವಾಗ ಅವಳಿಗೆ ಗೊತ್ತಾಯ್ತು, ತಾನ ಆಗ್ಲಿಂದನೂ ಆತ್ರೇಯನ್ನೇ ನೋಡ್ತಾ ಇದ್ದೆ ಅಂತ. ಆಕ್ಚುಲಿ ಅವಳು ಶ್ಯಾಡೋ ಮತ್ತೆ ಆತ್ರೇಯನ್ ಮಧ್ಯೆ ಇದ್ದ ಸಿಮಿಲಾರಿಟೀಸ್ನ ಹುಡ್ಕೋಕೆ ಟ್ರೈ ಮಾಡ್ತಿದ್ಲು. ಅವರ ಹೈಟ್, ಲುಕ್, ವಾಯ್ಸ್, ಪವರ್ ಮತ್ತೆ ದುಡ್ಡು ಎಲ್ಲಾನು ಸಿಮಿಲರ್ ಆಗೇ ಇತ್ತು. ಆದ್ರೆ ಶ್ಯಾಡೋ ನಾನು ಆತ್ರೇಯ ಅಲ್ಲ ಅಂತ ಹೇಳ್ಬಿಟ್ಟಿದ್ದ. ಬೈ ಚಾನ್ಸ್ ಅವನಿಗೇನೋ ಇಂಪಾರ್ಟೆಂಟ್ ವರ್ಕ್ ಬಾಕಿ ಇರೋದ್ರಿಂದ ಹಾಗ್ ಸುಳ್ಳು ಹೇಳಿದ್ನ. ದಿಶಾ ಕ್ಲಬ್ ಇಂದ ಹೊರಗಡೆ ಹೋಗಿ ಒಂದ್ ಕಡೆ ನಿಂತು ಡೀಪ್ ಆಗಿ ಉಸಿರು ತಗೊಂಡ್ಲು. ಲಾಸ್ಟ್ ಟೈಮ್ ಅವಳು ಶ್ಯಾಡೋ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳಕ್ಕೆ ಟ್ರೈ ಮಾಡಿದಾಗ ಅದವನಿಗೆ ಇಷ್ಟ ಆಗಿರ್ಲಿಲ್ಲ. ಈ ಸಲ ಅವನು ಆತ್ರೇಯ ಆಗಿದ್ರು ಆಗ್ದೇ ಹೋದ್ರು ದಿಶಾ ಮತ್ತೆ ಲಾಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್ನ ರಿಪೀಟ್ ಮಾಡಬಾರ್ದು ಅಂತ ಅನ್ಕೊಂಡಿದ್ಲು. ಅವಳಿಗೆ ಶ್ಯಾಡೋಗ್ ಮತ್ತೆ ಕಷ್ಟ ಆಗೋ ಹಾಗೆ ಮಾಡೋಕೆ ಇಷ್ಟ ಇರ್ಲಿಲ್ಲ. ಅವನು ಮಾಸ್ಕ್ ಹಾಕೊಳ್ಳೋದ್ರ ಹಿಂದೆ ಏನಾದ್ರೂ ರೀಸನ್ ಇರ್ಬೋದು ಅಂತ ಅವಳಿಗನ್ನಿಸ್ತು. ಅದಲ್ದೆ ಸರಿಯಾದ ಟೈಮ್ ಬಂದಾಗ ನಾನ್ ಮಾಸ್ಕ್ ರಿಮೂವ್ ಮಾಡಿ ನನ್ನ ರಿಯಲ್ ಐಡೆಂಟಿಟಿನ ನಿಂಗೆ ತಿಳಿಸ್ತೀನಿ ಅಂತ ಅವನ್ ದಿಶಾಗೆ ಮಾತ್ ಕೊಟ್ಟಿದ್ದ. ಇದ್ನೆಲ್ಲ ಯೋಚನೆ ಮಾಡ್ತಾ ದಿಶಾ ಕ್ಲಬ್ಬಿಂದ ಬಸ್ ಸ್ಟ್ಯಾಂಡ್ ಕಡೆ ನಡೀತಾ ಹೋದ್ಲು. ಅವಳೊಂದು 10 ಹೆಜ್ಜೆ ನಡೆದಿದ್ಲೇನೋ ಇಲ್ವೋ, ಅಷ್ಟ್ರಲ್ಲಿ ಯಾರೋ ಹಿಂದಿಂದ ಅವಳ ಹೆಸರನ್ನ ಹಿಡಿದು ಜೋರಾಗಿ ಕೂಗೋದ್ ಕೇಳಿಸ್ತು. ಅವಳ ಹಿಂದಕ್ ತಿರ್ಗಿ ನೋಡ್ದಾಗ ಆತ್ರೇಯ ಕೈಯಲ್ಲಿ ಅವಳ ಬ್ಯಾಗ್ ಹಿಡ್ಕೊಂಡು ಓಡೋ ತರ ಬರ್ತಾ ಇದ್ದ. ನಿನ್ ಬ್ಯಾಗನ್ನೇನೋ ಅಲ್ಲೇ ಮರ್ತ್ ಬಂದಿದ್ಯಾ ಅಂತ ಹೇಳ್ದ. ದಿಶಾ ತಕ್ಷಣ ಅಲ್ಲೇ ನಿಂತು ಪೊಲೈಟ್ ಆಗಿ, ಥ್ಯಾಂಕ್ ಯು, ನಾನ್ ಸ್ವಲ್ಪ ಕೇರ್ಲೆಸ್ ಆಗಿ ಬಿಹೇವ್ ಮಾಡಿ ನನ್ ಬ್ಯಾಗನ್ನ ಮರ್ತ್ ಬಂದ್ಬಿಟ್ಟೆ ಅಂತ ಅಂದ್ಲು. ಆತ್ರೇಯ ಸ್ವಲ್ಪ ಸರ್ಪ್ರೈಸ್ಡ್ ಆಗಿ ಕಾಣ್ತಿದ್ದ. ಆದ್ರೂ ಸ್ಮೈಲ್ ಮಾಡಿ, ನೀನೊಬ್ಳೇ ಹೊರಟಿದ್ಯಾ? ಅಚಿಂತ್ಯ ನಿನ್ನ ಡ್ರಾಪ್ ಮಾಡ್ತಿಲ್ವಾ ಅಂತ ಕೇಳ್ದ. ಅವ್ರು ಆಕ್ಚುಲಿ ನನ್ನ ಡ್ರಾಪ್ ಮಾಡ್ತೀನಿ ಅಂತ ಅಂದ್ರು, ಆದ್ರೆ ನಂಗೆ ಸ್ವಲ್ಪ ಬೇರೆ ವರ್ಕ್ ಇದೆ, ಸೊ ನಾನ್ ಮೊದ್ಲೇ ಹೊರಟೆ. ಐ ಆಮ್ ಸಾರಿ, ನಾನ್ ಹೊರಡೋಕ್ ಮುಂಚೆ ನಿಮಗೆ ಇನ್ಫಾರ್ಮ್ ಮಾಡಿ ಹೊರಡ್ಬೇಕಿತ್ತು ಅಂತ ಅಂದ್ಲು. ಆತ್ರೇಯ ಅವಳ ಕೈಗೆ ಬ್ಯಾಗ್ ಕೊಟ್ಟು ಏನೋ ಯೋಚನೆ ಮಾಡಿ, ನೀನು ನನ್ನ ಹತ್ರ ಏನಾದ್ರೂ ವಿಷಯ ಹೇಳೋದಿದ್ಯಾ ಅಂತ ಅಂದ. ದಿಶಾಗೆ ಅವನ ಮಾತಿಂದ ಆಶ್ಚರ್ಯ ಆಯ್ತು. ನಾನಾ? ನಿಮ್ ಹತ್ರನಾ? ಇಲ್ವಲ್ಲ ಅಂತ ಅಂದ್ಲು. ದಿಶಾ, ಹಾಗಾದ್ರೆ ನಾನಲ್ಲಿ ಬಂದಾಗ ನೀನ್ಯಾಕ್ ನನ್ನೇ ನೋಡ್ತಿದ್ದೆ ಅಂತ ಕೇಳ್ಬೋದಾ? ಬೈ ಚಾನ್ಸ್ ನಾವೇನಾದ್ರೂ ಈ ಮೊದ್ಲು ಮೀಟ್ ಮಾಡಿದ್ವಾ ಅಂತ ಆತ್ರೇಯ ಡೈರೆಕ್ಟ್ ಆಗಿ ಕೇಳ್ದ. ದಿಶಾಗೆ ಇದಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಇಲ್ಲ, ನಾವ್ ಇದಕ್ಕಿಂತ ಮುಂಚೆ ಮೀಟ್ ಮಾಡಿಲ್ಲ. ಎನಿವೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೋಸ್ಕರ ಇನ್ನೂ ಸಾಕಷ್ಟು ಜನ ಒಳಗಡೆ ಕಾಯ್ತಾ ಇದಾರೆ. ನಾನ್ ನಿಮ್ ಟೈಮ್ ವೇಸ್ಟ್ ಮಾಡಲ್ಲ, ನಾನ್ ಹೋಗ್ ಬರ್ತೀನಿ ಅಂತ ಹೇಳ್ತಾ ಅವಳು ಹೊರಡೋಕ್ ರೆಡಿ ಆದ್ಲು. ಆದ್ರೆ ಆತ್ರೇಯ ಮತ್ತೆ ಇನ್ಸಿಸ್ಟ್ ಮಾಡ್ತಾ, ವೇಟ್, ನೀನ್ ಯಾವ ಕಡೆ ಹೋಗ್ತಾ ಇದ್ಯಾ? ನಾನ್ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಅಂದ. ದಿಶಾ ದೊಡ್ಡದಾಗಿ ಕಣ್ಬಿಟ್ಕೊಂಡು ಅವನ್ನೇ ನೋಡ್ತಿದ್ಲು. ಏನ್ ಹೇಳ್ತಿದ್ದಾನ ಇವನು? ಬೈ ಚಾನ್ಸ್ ಇವನೇನಾದ್ರೂ ನಾನೇ ಶ್ಯಾಡೋ ಅಂತ ಹೇಳ್ಬಿಡ್ತಾನ? ಅಥವಾ ಇವನಿಗೆ ನಾನು ಅಚಿಂತ್ಯನ್ ಗರ್ಲ್ ಫ್ರೆಂಡ್ ಅಂತ ಬಂದಿದ್ ಇಷ್ಟ ಆಗ್ಲಿಲ್ವಾ? ದಿಶಾ ಹೀಗೆ ಯೋಚನೆನಲ್ಲೇ ಮುಳುಗೋಗಿದ್ಲು. ಕಮಾನ್, ಇಲ್ಲಿ ಹೀಗೆ ನಿಂತ್ಕೊಂಡ್ ಮಾತಾಡೋದು ಕನ್ವೀನಿಯಂಟ್ ಇಲ್ಲ, ನಾ ಫಸ್ಟ್ ಕಾರ್ ಹತ್ತಣ ಅಂತ ಆತ್ರೇಯ ಹೇಳ್ದ. ಆತ್ರೇಯನ್ ಕಾರ್ ಅಚಿಂತ್ಯನ್ ಕಾರ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿತ್ತು. ಅಚಿಂತ್ಯ ಕಾರ್ನ ತುಂಬಾ ಶೋ ಆಫ್ ಮಾಡೋ ತರದ ವ್ಯಕ್ತಿ ಆಗಿದ್ದ. ಆದ್ರೆ ಅವನ ಕಾರ್ಗೆ ಕಂಪೇರ್ ಮಾಡಿದ್ರೆ ಆತ್ರೇಯನ್ ಕಾರ್ ತುಂಬಾ ಲೋಕಿ ಆಗಿತ್ತು. ಅವನ್ ಹಾಗೆಲ್ಲ ಹೈಫೈ ಆಗಿಟ್ಕೊಂಡು ಶೋ ಆಫ್ ಮಾಡೋ ತರ ಕಾಣ್ಲಿಲ್ಲ. ಹಾಗಂತ ಅವನ ಕಾರಿನ ಬ್ರ್ಯಾಂಡ್ ಏನು ಸಣ್ಣದಾಗಿರ್ಲಿಲ್ಲ, ಅದು ದೊಡ್ಡ ಬ್ರ್ಯಾಂಡಿನ ಕಾಸ್ಟ್ಲಿ ಕಾರೇ ಆಗಿತ್ತು. ಕಲರ್, ಡಿಸೈನ್ ವಿಷಯದಲ್ಲಿ ಮಾತ್ರ ನಾರ್ಮಲ್ ಅನ್ನಿಸ್ತಿತ್ತು.
ಅವನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ದಿಶಾ ಅವನ ಕಾರ್ ಹತ್ತಿದ್ಲು. ಆತ್ರೇಯ ಕಾಮ್ ಆಗಿ ತಾಳ್ಮೆಯಿಂದ ಡ್ರೈವ್ ಮಾಡ್ತಾ, ನೀನಿವಾಗ ಎಲ್ಲಿ ಹೋಗ್ತಾ ಇದ್ಯಾ ಅಂತ ಕೇಳ್ದ. ಗುಡ್ವಿಲ್ ಹಾಸ್ಪಿಟಲ್ ಅಂತ ದಿಶಾ ಹೇಳಿದ್ಲು. ಸರಿ, ನಾನ್ ಡ್ರಾಪ್ ಮಾಡ್ತೀನಿ, ಸೀಟ್ ಬೆಲ್ಟ್ ಹಾಕೋ ಅಂತ ಆತ್ರೇಯ ಅವಳಿಗೆ ನೆನಪು ಮಾಡ್ದ. ದಿಶಾ ಆಮೇಲೆ ಓ ಹೌದಲ್ವಾ ಅಂತ ಸೀಟ್ ಬೆಲ್ಟ್ ಹಾಕೊಂಡ್ಲು. ಅವಳಿಗೆ ಆಗಿದ್ದ ಟೆನ್ಷನ್ ಅಲ್ಲಿ ಸೀಟ್ ಬೆಲ್ಟ್ ಹಾಕೊಳ್ಳೋಕು ಮರ್ತ್ ಹೋಗಿದ್ಲು. ದಿಶಾ ಏನೋ ಮಾತಾಡದೆ ಸೈಲೆಂಟ್ ಆಗಿ ಕೂತಿದ್ಲು. ಅದ್ನ ನೋಡಿ ಆತ್ರೇಯ ತಾನೇ ಮಾತನ್ನ ಸ್ಟಾರ್ಟ್ ಮಾಡಿ, ದಿಶಾ, ಅಂದಹಾಗೆ ನೀನಿವತ್ತು ನನ್ನ ಹತ್ರ ಮಾತಾಡೋಕೆ ಹೆಸಿಟೇಟ್ ಮಾಡ್ತಿದ್ದೆ, ಯಾಕೆ ಅಂತ ತಿಳ್ಕೊಬೋದಾ ಅಂತ ಕೇಳ್ದ. ದಿಶಾ ಒಂದು ಕ್ಷಣ ಯೋಚನೆ ಮಾಡ್ತಿದ್ಲು. ಮತ್ತೆ ಆತ್ರೇಯ ನೋಡ್ತಾ, ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿಮ್ ಬ್ರದರ್ ಗರ್ಲ್ಫ್ರೆಂಡ್ ಅಲ್ಲ, ನಾನವರ ಮೇಕಪ್ ಆರ್ಟಿಸ್ಟ್ ಅಷ್ಟೇ. ನಂಗೆ ನಿಮ್ ಹತ್ರ ಸುಳ್ಳು ಹೇಳಕ್ ಇಷ್ಟ ಇಲ್ಲ, ನೀವು ನನ್ನ ಅವ್ರ ಗರ್ಲ್ಫ್ರೆಂಡ್ ಅಂತ ಅನ್ಕೋಬೇಡಿ ಅಂತ ಅಂದ್ಲು. ಆದ್ರೆ ಅವಳು ಹೇಳಿದ್ದನ್ ಕೇಳಿ ಆತ್ರೇಯಂಗೆ ಆಶ್ಚರ್ಯ ಆಗ್ಲಿಲ್ಲ. ಅದಕ್ಕೆ ಅವ್ನ್ ನಗ್ತಾ, ನೀನ್ ಯಾಕೆ ಅವನನ್ನ ನೋಡ್ತಾನೆ ಇಲ್ಲ ಅಂತ ನಾನು ಅವಾಗ್ಲೇ ಅನ್ಕೊಂಡೆ, ಈಗ ನನಗೆ ಕ್ಲಿಯರ್ ಆಯ್ತು ಬಿಡು. ಬಟ್ ಅದರಿಂದ ಅವನಿಗೆ ಸ್ವಲ್ಪ ಕೋಪ ಅಂತೂ ಬರ್ಬೋದು. ಯಾವಾಗ್ಲೂ ಹುಡ್ಗೀರು ಅವನ ಹಿಂದೆ ಬೀಳ್ತಾರೆ. ಇವತ್ತು ನೀನ್ ಅವನ ಈಗೋನ ಸರಿಯಾಗಿ ಪಂಚರ್ ಮಾಡ್ಬಿಟ್ಟಿದ್ಯಾ ಅಂತ ಅಂದ. ದಿಶಾ ಕಾರಲ್ಲಿ ಕೈ ಕಟ್ಕೊಂಡು ಸ್ಕೂಲಿಗೆ ಹೋಗೋ ಮಕ್ಳ ತರ ಕೂತಿದ್ಲು. ಅವಳು ಮತ್ತೆ ಆತ್ರೇಯನ್ ನೋಡಿ, ನಾನ್ ನಿಮ್ ಹತ್ರ ಒಂದ್ ಕ್ವೆಶ್ಚನ್ ಕೇಳ್ಬೋದಾ ಅಂತ ಅಂದ್ಲು. ಅಯ್ಯೋ, ಅದ್ರಲ್ಲಿ ನಿನ್ ಸಂಕೋಚ, ಖಂಡಿತ ಕೇಳು ಅಂತ ಅಂದ. ನಿಮ್ ಹತ್ರ ಮೇ ಬ್ಯಾಕ್ ಕಾರ್ ಇದ್ಯಾ ಅಂತ ದಿಶಾ ಕೇಳಿದ್ಲು. ಅವಳ ಮಾತ್ ಕೇಳಿ ಆತ್ರೇಯ ಜೋರಾಗಿ ನಗೋಕ್ ಸ್ಟಾರ್ಟ್ ಮಾಡ್ದ. ಇದೊಂಥರ ಹುಡುಗಿ ನೋಡೋ ಪ್ರೋಗ್ರಾಮ್ ಅಲ್ಲಿ ಹುಡುಗ ಹುಡುಗಿ ಅವ್ರವ್ರ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋ ತರ ಇದೆ. ಅವನ ಹತ್ರ ಕಾರ್ ಇದ್ಯಾ, ಯಾವ ಬ್ರ್ಯಾಂಡ್ ಕಾರು, ಮನೆ ಇದ್ಯಾ, ಮನೆ ಮೇಲೆ ಲೋನ್ ಇದ್ಯಾ ಅಂತ ಅಂದ. ದಿಶಾಗೆ ಅವನ್ ಹಾಗೆ ಜೋಕ್ ಮಾಡಿದಾಗ ಸ್ವಲ್ಪ ಎಂಬ್ಯಾರಸ್ ಆಯ್ತು. ಅಯ್ಯೋ, ನಾನ್ ಆತರ ಕ್ವಶನ್ ಕೇಳಿದಲ್ಲ, ನಾನ್ ಜಸ್ಟ್ ಅಂತ ಏನೋ ಹೇಳಕ್ ಬಂದ್ಲು. ನನ್ನ ಹತ್ರ ಒಂದ್ ಮೇ ಬ್ಯಾಕ್ ಕಾರ್ ಇದೆ, ಅದು ಬ್ಲ್ಯಾಕ್ ಕಲರ್ ಮೇ ಬ್ಯಾಕ್. ಆಕ್ಚುಲಿ ನನ್ನ ಹತ್ರ ಇರೋ ಎಲ್ಲಾ ಕಾರು ಬ್ಲ್ಯಾಕ್ ಕಲರೇ ಅಂತ ಅಂದ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ದಿಶಾ ಸಿನ್ಸಿಯರ್ ಆಗಿ ಹೇಳಿದ್ಲು. ಮತ್ತೆ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ತಾ, ಬೈ ದ ವೇ, ನಂಗಿನ್ನೂ ಒಂದ್ ಕ್ವೆಶ್ಚನ್ ಇದೆ. ಹೆಚ್ಚು ಕಮ್ಮಿ 2 ವಾರದ ಹಿಂದೆ ಸಿಟಿ ಔಟ್ಸ್ಕರ್ಟ್ಸ್ ರೆಸಾರ್ಟ್ ಅಲ್ಲಿ ಒಂದು ಗ್ರ್ಯಾಂಡ್ ಪಾರ್ಟಿ ಇತ್ತು. ಅದರಲ್ಲಿ ತುಂಬಾ ಜನ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ ಬಂದಿದ್ರು. ಅದನ್ನ ನೀವು ಅಟೆಂಡ್ ಮಾಡಿದ್ರಾ ಅಂತ ಕೇಳಿದ್ಲು. ಆತ್ರೇಯ ಸ್ವಲ್ಪ ಟೈಮ್ ಯೋಚನೆ ಮಾಡಿ ಆಮೇಲೆ ಹೌದು ಅಂತ ತಲೆ ಆಡಿಸ್ದ. ಆ ಪಾರ್ಟಿಲಿ ಅವಿನಾಶ್ ಎಕ್ಸ್ ವೈಫ್ ಒಂದಷ್ಟು ಗಲಾಟೆ ಮಾಡಿದ್ಲು. ನೀನು ಆ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದೀಯಾ? ಅದೇ ಇವೆಂಟು ಅಂತ ಅಂದ್ರೆ ನಾನು ಅಲ್ಲಿಗೆ ಬಂದಿದ್ದೆ ಅಂತ ಹೇಳ್ದ. ಆಮೇಲೆ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಮತ್ತೆ ಸ್ಮೈಲ್ ಮಾಡ್ತಾ, ಆಕ್ಚುಲಿ ನಿನ್ನ ನೋಡ್ತಾ ಇದ್ರೆ ಅವಿನಾಶ್ ಎಕ್ಸ್ ವೈಫ್ ತರನೇ ಕಾಣ್ತಾ ಇದ್ಯಾ ಅಂತ ಹೇಳ್ದ. ಅವನ ಮಾತ್ ಕೇಳಿ ದಿಶಾ ಒಂದು ಕ್ಷಣ ಸುಮ್ನಾಗೋದ್ಲು. ಅದ್ನ ನೋಡಿ ಆತ್ರೇಯ, ನಾನ್ ಸುಮ್ನೆ ಜೋಕ್ ಮಾಡ್ತಾ ಇದ್ದೆ ದಿಶಾ, ಐ ಹೋಪ್ ನೀನೇನು ಅನ್ಕೊಂಡಿಲ್ಲ ಅಂತ ಅಂದ. ದಿಶಾ ಅವಿನಾಶ್ ಹೆಂಡತಿ ನಾನೇ ಅಂತ ಒಪ್ಕೋತಾಳ? ಆತ್ರೇಯಾನೇ ಶ್ಯಾಡೋ ಅನ್ನೋದಕ್ಕೆ ಅವಳಿಗೆ ಮತ್ಯಾವ್ದಾದ್ರೂ ಕ್ಲೂ ಸಿಗುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.